ಸ್ಯಾಂಡಲ್ವುಡ್ ನ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಯಶಸ್ವಿಯಾಗಿ ಬಿಡುಗಡೆ ಆಗಿದೆ. ಅದ್ದೂರಿಯಾಗಿ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಇವಾಗ ನಮ್ಮ ಜೊತೆ ಫ್ಯಾನ್ಸ್ ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ಜೋಶ್ ಆಗಿದ್ದಾರೆ ಅಂತ ಕೇಳ್ತೋಣ. ಬ್ರದರ್, ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಓಕೆ, ನೋಡಿದ್ರಿ ಮಾರ್ಕು, ಜೋಶ್ ಅಲ್ಲಿ ಇದ್ದೀರಾ, ಫುಲ್ ಕಿರ್ಚಾಟ, ಕೂಗಾಟ, ಪಟಾಕಿ ಸದ್ದು, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಇದು ಇವತ್ತು ಆಗ್ತಿರೋದಲ್ಲ, 3 ದಿವಸದಿಂದ ಇದು ಸುದೀಪ್ ಫ್ಯಾನ್ಸ್ ಅವ್ರಿಗೆ ಹಬ್ಬನೇ ಅಂತ ಅನ್ಕೊಬಹುದು. ಮೈನ್ ಆಗಿ ಇವಾಗ ಆಗ್ತಿರೋ ಕಾಂಟ್ರವರ್ಸಿ ಬೇಜಾನ್ ಆಗ್ತಿದೆ. ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಪಬ್ಲಿಕ್ ಅಲ್ಲಿ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಅವ್ರು ಹೇಳಿರೋದು ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಲೈಕ್ ಪೈರಸಿ ಮಾಡೋರ್ಗೆ ನಾನು ಮಾಡ್ತಿರೋದು ಅಂತ. ಬಟ್ ಏನಕ್ಕೆ ಜನ ಈ ತರ ಇದ್ ಮಾಡ್ತಿರ ಅಂತ ಗೊತ್ತಿಲ್ಲ. ಬಟ್ ಅದನ್ನ ಗೊತ್ತು. ಎಕ್ಸಾಂಪಲ್ ಏನಕ್ಕೆ ಅಂತಂದ್ರೆ, ಇದು ಕೋಟಿಗೊಬ್ಬ 3 ಅಲ್ಲೂ ಕೂಡ ಆಯ್ತು ಇನ್ಸಿಡೆಂಟ್. ಹೆಂಗೆ ಅಂದ್ರೆ, ಲೈಕ್ ಆ ಮೂವಿ ರಿಲೀಸ್ ಆಗ್ಬಾರ್ದು ಆ ತರ ಥಾಟ್ಸ್ ಅಲ್ಲಿ ಇಟ್ಕೊಂಡು ಅದು ಮಾಡಿದ್ರು ಕೂಡ. ಬಟ್ ಈ ಸಲ ಮಾಡಕ್ ಆಗಿಲ್ಲ. ಬಿಕಾಸ್ ಇವರು ಅದಕ್ಕೆ ಏನೇನ್ ಫೈಟ್ ಮಾಡ್ಬೇಕು ಮಾಡಿ ಇಲ್ಲಿ ತನಕ ತಗೊಬಂದು, ಅದು ಮೇನ್ ಆಗಿ 3 ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಅದನ್ನ ಪರ್ಸನಲಿ ಗೊತ್ತು. ಬಿಕಾಸ್ ಅದಕ್ಕೆ ಗೊತ್ತು, ಹೆಂಗೋ ಪರ್ಸನಲಿ ಗೊತ್ತು. 4 ತಿಂಗಳಲ್ಲಿ ಟೋಟಲ್ ಮೂವಿನೇ ಕಂಪ್ಲೀಟ್ ಆಗಿದೆ. 3 ಮಂತ್ಸ್ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. 126 ಲೊಕೇಶನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಆ ತರ ಎನರ್ಜಿ ಅವರು ಬೆಳಗ್ಗೆ 6 ಗಂಟೆಗೆ ಹೋಗಿ ನೈಟ್ 2 ಗಂಟೆಗೆ ಸರ್ ಬರ್ತಾ ಇದ್ದು ಶೂಟಿಂಗ್ ಮುಗಿಸ್ಕೊಂಡು. ಸುದೀಪ್ ಸರ್ ಬೆಳಗ್ಗೆ 6 ಗಂಟೆಗೆ ಹೋಗಿ ನೈಟ್ 2 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದು. ನನಗೆ ಗೊತ್ತದು ಪರ್ಸನಲಿ. ಇವಾಗ ಏನ್ ಹೇಳ್ಬೇಕಂತಂದ್ರೆ, ಮಾರ್ಕ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ನಮ್ದು ಅಲ್ದಲೆ 45 ಕೂಡ ನೋಡಿ. ಬಿಕಾಸ್ ವಿ ಆರ್ ಕನ್ನಡಿಗಸ್. ನಾವು ಕನ್ನಡದವ್ರನ್ನ ಸಪೋರ್ಟ್ ಮಾಡ್ಬೇಕೆ ಹೊರತು ಅವ್ರ ದ್ವೇಷಿಸು ಇವ್ರನ್ನ ದ್ವೇಷಿಸು ತಪ್ಪು. ಯಾಕಂದ್ರೆ ನಾವೆಲ್ಲ ಒಂದೇ ನೆಲದಲ್ಲಿ ಇದೀವಿ, ಒಂದೇ ಅನ್ನ ತಿಂತಿದೀವಿ. ಸೊ ಎಲ್ರಿಗೂ ಇನ್ಕಮ್ ಮಾಡ್ಕೊಡೋಣ ಅಂತ ಮಾತಾಡ್ತಾ ಮಾರ್ಕ್ ಮೂವಿ ಬಗ್ಗೆ ಹೇಳ್ತಾ ಸ್ವಲ್ಪ ಕಾಂಟ್ರವರ್ಸಿ ಬಗ್ಗೆನೂ ಮಾತಾಡಿದ್ರೆ. ಸೊ ಅದೇ ಇವಾಗ ಟಾಕ್ ಇದೆ ಏನಂತಂದ್ರೆ, ಇಬ್ರು ಸ್ಟಾರ್ ನಟರು ಒಂದ್ ಕಾಲದಲ್ಲಿ ಕುಚುಕು ದೋಸ್ತಿಗಳು, ಅವ್ರ ನಡುವೆ ಇವಾಗ ಫ್ಯಾನ್ಸ್ ಗಳ ಜೊತೆ ವಾರ್ ಆಗ್ತಿದೆ. ಒಬ್ರು ಕ್ಲಾರಿಟಿ ಕೊಟ್ರು, ನಾವ್ ಹೇಳಿದ್ದ ಅವ್ರಿಗಲ್ಲ, ಆ ಫ್ಯಾನ್ಸ್ಗಲ್ಲ, ಬೇರೆಯವ್ರಿಗೆ, ಅಂದ್ರೆ ಪೈರಸಿ ಮಾಡೋರ್ಗೆ ಅಂತ. ಸೊ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಸೊ ಇದು ಬೇಕಾ? ಇದೇನಾದ್ರು ಸ್ಟಾರ್ಟ್ ಬೇಕು ಅಂತಲೇ ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರ? ಏನ್ ಹೇಳ್ತೀರಾ ಫ್ಯಾನ್ ಆಗಿ? ಸರ್, ಮೈನ್ ಆಗಿ ಒಂದ್ ಹೇಳ್ತೀನಿ, ಸ್ಟಾರ್ಟ್ ಮಾಡಿದ್ ನಾವಲ್ಲ ಸರ್. ಸ್ಟಾರ್ಟ್ ಮಾಡಿದ್ ನಾವಲ್ಲ. ಸುದೀಪ್ ಸರ್ ಒಂದು ವರ್ಡ್ ಹೇಳ್ತಾ ಇರೋದಕ್ಕೆ ಅಂದ್ರೆ ಅದಕ್ಕೆ ತುಂಬಾನೇ ಅರ್ಥ ಇರುತ್ತೆ. ಅವ್ರಿಗೆ ಮಾತಾಡೋ ಮಾತಿಗೆ ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ಗೆ ಸರ್ ಫ್ಯಾನ್ಸ್ ಇರೋದು. ನಾವ್ ಫ್ಯಾನ್ಸ್ ಬಿಟ್ಟು ಬೇರೆ ಕಡೆನೇ ಆಗ್ಲಿ, ಇವನ್ ಜಪಾನ್ ಅಲ್ಲಿ ಮ್ಯಾಚ್ ಬಾಕ್ಸ್ ಅಲ್ಲಿ ಅವ್ರದ್ದು ಫೋಟೋ ಬರುತ್ತೆ, ಅದು ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ. ಇಲ್ಲಲ್ಲ, ಪ್ಯಾನ್ ಇಂಡಿಯಾದಲ್ಲಿ ಅವ್ರು ನೇಮ್ ಮಾಡಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ, ಪೈರಸಿ ಮಾಡೋರ್ಗೆ ಅಂತ ಕ್ಲಾರಿಟಿಯೇ ಕೊಟ್ಟಿದ್ದಾರೆ. ಅನೌನ್ಸ್ ಮಾಡ್ಬೇಕು. ಅವ್ರ ಸ್ಟೇಜ್ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ಸರ್ ಅವ್ರಿಗೆ. ಅವ್ರು ಡೈರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಫ್ಯಾನ್ಸ್ಗೆ ಒಳಗಡೆ ಯಾರಾದ್ರೂ ವಿಡಿಯೋ ಮಾಡ್ಕೊಂಡ್ರೆ ಅವ್ರ ಹತ್ರ ಕಿತ್ತಿಟ್ಕೊಳ್ಳಿ ಅಂತ ಫ್ಯಾನ್ಸ್ಗೆ ಹೇಳಿದ್ರು. ನಾನು ನಿಮ್ ಮುಂದೆ ಅವ್ರು ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ಟೇಜ್ ಮೇಲೆ. ಫ್ಯಾನ್ಸ್ ಮುಂದೆ ನಾನು ಹೇಳ್ಬೇಕಾಗಿತ್ತು, ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ಬೇಕಾಗಿತ್ತು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ಅವರು ಒಂದೊಂದು ವರ್ಡ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಆದ್ರೂ ಬೇರೆ ಫ್ಯಾನ್ಸ್ ಎಲ್ಲ ಇಟ್ಕೊಂಡು ನಾನು ಯೂಸ್ ಮಾಡೋದ್ ಬೇಕಾಗಿಲ್ಲ. ಅವ್ರ ನೇಮ್ ಎಲ್ಲ ಇಟ್ಕೊಂಡು ನಮ್ ಬಗ್ಗೆ ಹೇಳಿದ್ದಾರೆ, ನಮ್ ಬಗ್ಗೆ ಹೇಳಿದ್ದಾರೆ. ಸರ್, ನೇಮ್ ಏನಾದ್ರು ಮೆನ್ಷನ್ ಮಾಡಿದೀವಾ? ಮೆನ್ಷನ್ ಮಾಡಿಲ್ಲ. ಮತ್ತೆ ನೀವೇನಿಗೆ ಅನ್ಕೊಂತೀರಾ ನಿಮ್ಗೆ ಹೇಳ್ತಿದೀವಿ ನಾವು ಅಂತ? ನೀವ್ ಅದನ್ನ ತಪ್ಪು ತಿಳ್ಕೊಡೋದು. ನಿಮ್ ನೇಮ್ ನ ನಾವು ಏನಾದ್ರು ಮೆನ್ಷನ್ ಮಾಡಿ ಹೇಳಿದ್ರೆ ಅದು ನಿಮಗೆ ಅಂತ ಅರ್ಥ ಬರುತ್ತೆ. ಏನಂತಂದ್ರೆ ಅವರು ಕೂಡ ನೀವೇ ಅಂತಾನು ಮೆನ್ಷನ್ ಮಾಡಿ ಹೇಳಿಲ್ಲ. ಆ ಹೀರೋ ಹೆಸರು ಕೂಡ ಅವ್ರು ಹೇಳಿಲ್ಲ, ಆಪೋಸಿಟ್ ಕಡೆಯಿಂದ. ಅಲ್ಲ, ಹೇಳಿದಾರಲ್ಲ, ಹೇಳಿಲ್ವಲ್ಲ ಅವರು. ಇವಾಗ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಹೇಳಿದಾರೆ. ಅಂದ್ರೆ ಕೆಲವರು ಮಾಧ್ಯಮದ ಮೇಲ್ ಬರ್ತಾರೆ, ಸ್ಟೇಜ್ ಮೇಲ್ ಬರ್ತಾರೆ ಅಂತ ಅವ್ರು ಯಾವ ಹೀರೋ ಹೆಸರು ಹೇಳಿಲ್ಲ. ಸೊ ಇವ್ರು ಯಾಕೆ ತಗೋಬೇಕು ಅಂತ ಅಂದ್ರೆ ಎಸ್ ಎ ನಂದೊಂದು ಪ್ರಶ್ನೆ, ನೀವೇನ್ ಹೇಳ್ತೀರಾ ಸರ್? ಅದು ಮುಂಚೆ ಹೇಳ್ಬಹುದು ಸರ್. ಏನಕ್ಕೆ ಸುದೀಪ್ ಸರ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಾದ್ಮೇಲೆ ಹೇಳ್ಬೇಕಾಗಿತ್ತು? ಮುಂಚೆನೆ ಹೇಳ್ಬೋದಿತ್ತಲ್ವಾ? ಸುದೀಪ್ ಸರ್ ಹೇಳಿಲ್ಲ ತಾನೆ ಅವರು. ಮುಂಚೆನೆ ಹೇಳ್ಬೋದಿತ್ತು. ಬೇರೆ ಹೀರೋಗಳಾಗಿರ್ಲಿ ಅಥವಾ ಬೇರೆ ಹೀರೋ ಫ್ಯಾನ್ಸ್ ಆಗಿರ್ಲಿ ಹೇಳ್ಬೋದಿತ್ತು. ನೋಡಿ ಸರ್, ನಾವು ವಾರ್ ಮಾಡಕ್ ರೆಡಿನೇ ಇಲ್ಲ. ಇನ್ನೊಂದು, ಸುದೀಪ್ ಸರ್ ಪದ ಬಳಕೆ, ಅವ್ರ ಮಾತಿನ ಮೇಲೆ ನಿಗಾ ಇದೆ. ಸೊ ನಾವ್ ಫ್ಯಾನ್ಸ್ ಅವ್ರನ್ನ ಫಾಲೋ ಮಾಡ್ತೀವಿ, ನೋಡ್ಕೊಂಡೆ ನಾವು ಕಲ್ತಿರೋದು. ನಮಗ್ ಗೊತ್ತು ಎಲ್ಲೆಲ್ಲಿ ಯಾವ ಪದನ ಯೂಸ್ ಮಾಡ್ಬೇಕು ಅಂತ. ಸಂಸ್ಕೃತ ನಮಗೂ ಬರುತ್ತೆ ಸರ್. ಬಟ್ ಅದನ್ನ ಯಾವ ಜಾಗದಲ್ಲಿ ಯೂಸ್ ಮಾಡ್ಬೇಕು ಅಲ್ಲೇ ಯೂಸ್ ಮಾಡ್ತೀವಿ ಸರ್. ಎಲ್ಲಾ ಕಡೆ ಯೂಸ್ ಮಾಡ್ಬಿಟ್ರೆ ನಮ್ನ ಚೀಪ್ ಆಗಿ ನೋಡ್ತಾರೆ. ಇನ್ನೊಂದೇನಂತಂದ್ರೆ, ಇವಾಗ ವಿಜಯಲಕ್ಷ್ಮಿ ದರ್ಶನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕ್ತಿದ್ದಾರೆ ಅಂತ. ಸುಮಾರು ಜನದ್ದು ಅವ್ರ ಅಕೌಂಟ್ ಆಗಿರ್ಬೋದು, ಕಮೆಂಟ್ ಮಾಡಿರೋ ಸ್ಕ್ರೀನ್ ಶಾಟ್ ಎಲ್ಲ ಹಾಕಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ, ಸುದೀಪ್ ಅವರ ಫೋಟೋ ಹಾಕಿರೋ, ಫ್ಯಾನ್ಸ್ ಫೋಟೋ ಹಾಕಿರೋ ಕೆಟ್ಟ ಕಮೆಂಟ್ ಮಾಡಿರೋದು ಇದೆ. ಆಮೇಲೆ ಅದರಲ್ಲಿ ಅಕೌಂಟ್ ನೇಮ್ ಇರೋದು ಕಿಚ್ಚ ಅಂತಿರೋದು, ಏನೇನೋ ಫೇಕ್ ಇರ್ಬೋದು ಅಥವಾ ಒರಿಜಿನಲ್ ಇರ್ಬೋದು. ಸೊ ಆತರ ಮಾಡ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ಅಂತ? ಇದು ಆಸ್ ಎ ಇಂಟೆನ್ಷನ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ, ಅಥವಾ ಯಾರೋ ನಿಮ್ಮ ಕಿಚ್ಚ ಅವರಿಗೆ ಕಪ್ಪು ಚುಕ್ಕೆ ತರೋದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಕಪ್ಪು ಚುಕ್ಕಿನೇ ಸರ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಎಕ್ಸಾಂಪಲ್, ನಿಮ್ ವ್ಯಕ್ತಿತ್ವನೇ ಬೇರೆ, ನನ್ನ ವ್ಯಕ್ತಿತ್ವನೇ ಬೇರೆ. ನೀವಿದ್ದಂಗೆ ನಾನಿರಕ್ಕಾಗಲ್ಲ, ನಾನಿದ್ದಂಗೆ ನೀವ್ ಇರಕ್ಕಾಗಲ್ಲ. ಅವ್ರು ಯಾರೋ ಮಾಡ್ತಿದ್ದಾರೆ, ಕೊಡ್ಲಿ ಸರ್, ಕಂಪ್ಲೇಂಟ್ ಕೊಡ್ಲಿ, ಒಳ್ಳೇದೇ. ಅವ್ರನ್ನ ತಗೊಂಡೋಗ್ ಸ್ಟೇಷನ್ ಅಲ್ಲಿ ಅವ್ರ ಏನೇನು ಪ್ರೊಸೀಜರ್ ಇದೆ ಅದು ಮಾಡ್ಲಿ ಸರ್. ಬಿಕಾಸ್ ಇವನ್ ಇದಕ್ಕಿಂತ ಮುಂಚೆ ಸುದೀಪ್ ಸರ್ ಕೂಡ ಮಾಡಿದ್ದಾರೆ ಅದನ್ನ. ಅವ್ರು ನ್ಯಾಯ ಲೈಕ್ ಅವ್ರು ಹೆಂಗೆ ನ್ಯಾಯ ಪ್ರಕಾರನೇ ಹೋಗ್ತಾರೆ, ಬೇರೆದು ಅವರು ಮಾಡಲ್ಲ. ಇನ್ನೊಂದು ಲೈಕ್ ಗೊತ್ತು ಸರ್, ಅದು ಸುದೀಪ್ ಸರ್ ಫ್ಯಾನ್ಸ್ ಮಾಡಲ್ಲ. ಬಿಕಾಸ್ ನಾವು ಸುದೀಪ್ ಸರ್ ಫ್ಯಾನ್ಸೇ. ಮತ್ತೆ ಎಷ್ಟೋ ನಮ್ದು ಗ್ರೂಪ್ ಇದೆ, ಅದೆಲ್ಲ ನೋಡಿದೀನಿ. ಯಾರು ಆತರ ಪದ ಬಳಕೆನೂ ಯೂಸ್ ಮಾಡಲ್ಲ. ಆತರ ಅಶ್ಲೀಲಾಗಿ ಏನೋ ಫೋಟೋಗಳೆಲ್ಲ ಬರ್ತಿದೆ ಅಂತ ಏನೋ ಹೇಳಿದ್ದಾರೆ, ಅದೆಲ್ಲ ನಮ್ ಫ್ಯಾನ್ಸೇ ಮಾಡಿರಲ್ಲ ಸರ್. ಅದು ನಮ್ಗೆ ಗೊತ್ತು ಸರ್ ಯಾರು ಮಾಡ್ತಿದ್ದಾರೆ ಅಂತ. ಇನ್ನೊಂದ್ ಹೇಳ್ಬೇಕಂದ್ರೆ, ಅವ್ರ ಜೊತೆ ಇರೋ ಫ್ಯಾನ್ಸೇನೆ ಅವರೇ ಆತರ ಹುಟ್ಟಿಸಿದ್ದಾರೆ ಸರ್. ಓಪನ್ ಆಗಿ ಹೇಳ್ತಿದೀನಿ, ದರ್ಶನ್ ಸರ್ ಫ್ಯಾನ್ಸೇನೆ ಅವರೇ ಈ ತರ ಲೈಕ್
ಸ್ಟಾರ್ ವಾರ್ ಆಗ್ಬೇಕು ಅನ್ನೋ ರೀಸನ್ ಗೆ ಮಾಡ್ತಿದ್ದಾರೆ ಸರ್. ಇದು ನನಗೆ ಗೊತ್ತು ಕ್ಲಾರಿಟಿ ಆಗಿ, ಬಿಕಾಸ್ ನಾನು ನೋಡಿರೋ ಸರೌಂಡಿಂಗ್ ಅಲ್ಲೇ ಒಂದ್ ಇಬ್ರು ಆತರ ಮಾಡಿದ್ದಾರೆ. ನಾನು ಯಾರು ಅಂತ ಹೇಳಕ್ಕಾಗಲ್ಲ, ಬಟ್ ಇಬ್ರು ಮಾಡಿದ್ದಾರೆ ಸರ್, ನನಗೆ ಗೊತ್ತು, ನನ್ನ ಜೊತೆ ಇರೋ ಮಾಡಿದ್ದಾರೆ. ಅಲ್ಲಿ ಏನ್ ಅರ್ಥ ಬಂತು ಅಂದ್ರೆ ಅವ್ರು ಮೇಲೆ ಹೋಗ್ಬೇಕು, ನಾವು ಕೆಳಗೆ ಬೇಡ ಸರ್, ಎಲ್ಲ ಒಟ್ಟಿಗೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಮೇಲೆ ಹೋಗೋಣ. ಇವ್ರು ಬರ್ಬೇಕು, ಅವ್ರು ಇಬ್ರು ಕನ್ನಡ ಇಂಡಸ್ಟ್ರಿ ಇರೋ ಸರ್, ಇಬ್ರು ಬೆಳಿಲಿ ಸರ್, ಅವ್ರು ಫ್ರೆಂಡ್ಸೇ ಸರ್, ಅವ್ರಿಬ್ರು ಒಂದು ಮೂವಿ ಮಾಡಿದ್ರೆ ಸರ್ ಇಡೀ ಕನ್ನಡ ಇಂಡಸ್ಟ್ರಿನೇ ಧೂಳಿಪಟ. ಅಂದ್ರೆ ಫ್ಯಾನ್ಸ್ ವಾರ್ ಬೇಡ, ಇಬ್ರು ಒಂದಾಗ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾರೆ. ಬಟ್ ಆದ್ರೆ ನೀವೇನ್ ಹೇಳ್ತಾರೆ, ಇಬ್ರು ನಟರ ಜೊತೆ ಇರ್ತಕ್ಕಂತ ಸಹ ನಟರು, ಒಂದ್ ಕಡೆ ಧನ್ವೀರ್, ಇನ್ನೊಂದ್ ಕಡೆ ವಿನಯ್ ಗೌಡ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ಕೊಡೋ ತರ ಸ್ಟೇಟಸ್ ಹಾಕ್ತಿದ್ದಾರೆ. ಸೊ ಇದು ಕೂಡ ಒಂಥರ ಟ್ರಿಗರ್ ಮಾಡ್ದಂಗ ಆಗಲ್ವಾ ಅಂತ ಸರ್. ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಅದಕ್ಕೂ ಸ್ಟಾರ್ಟ್ ಮಾಡಿದ್ ಯಾರು ಇಲ್ಲ ಸರ್. ಅವತ್ತು ಹಾಕಿದ್ರು ಕಿಂಗ್ ಅಂತ ಎಲ್ಲ ಅವರು ಧನ್ವೀರ್ ಅವ್ರು ಹಾಕಿದ್ರು. ಅದಕ್ಕೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ದರ್ಶನ್ ಸರ್ಗೆ ನಮ್ ಕನ್ನಡ ಇಂಡಸ್ಟ್ರಿಲಿ ಒಂದು ಅನಿಮಲ್ಗೆ ಅಂತ ಎಕ್ಸಾಂಪಲ್ ತಗೊಳೋದ್ ಬಂದು ಆನೆ. ನಮ್ ಕಿಚ್ಚ ಸುದೀಪ್ ಸರ್ಗೆ ಕಿಂತ ಮುಂಚೆ ವಿಷ್ಣುದವ್ರವ್ರಿಗೆ ಸಿಂಹ ಅಂತ ಬರ್ತಿತ್ತು ನೇಮ್. ಇವಾಗ ಅವ್ರ ಅಭಿಮಾನಿಯಾಗಿ ಸುದೀಪ್ ಸರ್ ಕೂಡ ಇದಾರೆ. ಅಂಡ್ ಮೇನ್ಲಿ ಇವಾಗ ಅವ್ರಿಗೆ ಸಿಂಹ ಅಂತ ಇರೋದು ಅವ್ರೇ ಹಾಕಿದಾರಲ್ಲ ಸರ್, ಧನ್ವೀರ್ ಅವ್ರು ಹಾಕಿದ್ದಾರೆ. ಏನಂತ ಕಿಂಗ್ ಯಾವತ್ತಿದ್ರು ಕಿಂಗ್ಡಮ್ ಅಲ್ಲಿ ಹಂಗೆ ಅಂತ. ಕಾಡಲ್ಲಿ ಯಾವತ್ತಿರೋ ರಾಜ ಒಂದೇ ಸರ್, ಕಾಡಿನ ರಾಜ ಸಿಂಹನೇ. ಅದನ್ನ ಅವ್ರು ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಇದ್ರೆಲ್ಲ ಕಾಂಟ್ರವರ್ಸಿ, ಇದ್ರೆಲ್ಲ ನಡುವೆ ಮಾರ್ಕ್ ಫಿಲಂ ನೋಡಿದ್ರಿ, ಏನ್ ಹೇಳ್ತೀರಾ ಫ್ಯಾನ್ಸ್ಗೆ? ಫೈನಲ್ ನೋಡದೇ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ಮೇನ್ ಆಗಿ ಫ್ಯಾನ್ಸ್ ಮಾತ್ರ ಹಬ್ಬ, ಬಿಕಾಸ್ ಅವ್ರ ಫೈಟ್ ಮತ್ತೆ ಅವ್ರ ಏಜ್ ಅಲ್ಲಿ, ಮೇನ್ ಆಗಿ ಅವ್ರ ಏಜ್ ಅಲ್ಲಿ ಅಷ್ಟೊಂದು ಎನರ್ಜಿ ಸಿಗೋದು ಕಷ್ಟ. ಬಿಕಾಸ್ ನಮ್ಮ ಅಪ್ಪನ ಏಜ್, ಅವರು ಒಂದು 4-5 ವರ್ಷ ನಮ್ಮ ಅಪ್ಪನ ಏಜು. ಅವ್ರಿಗೆ ಈ ಏಜ್ ಅಲ್ಲಿ ಅಷ್ಟು ಎನರ್ಜಿ ಇದೆ ಅಂದ್ರೆ ಅದು ಫ್ಯಾನ್ಸ್ ಆಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮೇನ್ ಆಗಿ ಅವ್ರ ಫೈಟ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ ಮೇನ್ ಆಗಿ. ಆಮೇಲೆ ಅವ್ರ ಡ್ಯಾನ್ಸ್ ಸರ್, ಆಮೇಲೆ ಒಂದು ಅವ್ರದ್ದು ಲೈಕ್ ಈ ಮೂವಿ ಫುಲ್ ತಗೊಂಡೋಗಿದ್ದಾರೆ, ಒಂದು ರಿಯಾಕ್ಷನ್ ಇದೆ ಅಂತಾರೆ, ಆಮೇಲೆ ಹಿಂಗ್ ಅನ್ಕೊಂಡೇ ಇರ್ತಾರೆ. ಸೈಕ್ ಆಗಿದೆ ಸರ್, ಅದೊಂಥರ ಡಿಫ್ರೆಂಟ್ ಆಗಿದೆ. ಇಷ್ಟೆಲ್ಲ ಮಾತಾಡಿದ್ರೆ ಮಾರ್ಕ್ ನೋಡಿದ್ವಿ ಅಂತ ಹೇಳಿದ್ರೆ ಒಂದ್ ಡೈಲಾಗ್ ಹೊಡೆದಿಲ್ಲ ಅಂದ್ರೆ ಫ್ಯಾನ್ಸ್ ಬೇಜಾರಾಗ್ಬಿಡ್ತಾರೆ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನ್ಸೊಳಗನೆ ಮಾತಾಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.